ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ. ಆ ಚಾನಲ್ ಮೇಲೆ ವಾಯ್ಸ್ ಓವರ್ AI ವಾಯ್ಸ್ ಓವರ್ ಮಾಡಿ ಟೆಕ್ಸ್ಟ್ ಸ್ಕ್ರಾಲ್ ಮಾಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಅಂಥ ಚಾನಲ್ ಮಾನಿಟೈಸ್ ಆಗಿದೆ. ಸೊ ಅದು ಪ್ರೂಫ್ ನಾನು ಇಲ್ಲಿ ತೋರಿಸ್ತೀನಿ. ಏಕೆಂದರೆ ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, AI ವಾಯ್ಸ್ ಜನ್ರೇಟ್ ಮಾಡೋದು ಹೇಗೆ ಅಂತ. ಅದು ರಿಯಲಿಸ್ಟಿಕ್ ಆಗಿ ವಾಯ್ಸ್ ಜನ್ರೇಟ್ ಮಾಡಿ ನೀವು ಆ ರೀತಿ ವಿಡಿಯೋ ಮಾಡಿದರೆ ಯಾವುದೇ ರೀತಿಯಿಂದ ಇಶ್ಯೂ ಆಗೋಲ್ಲ. ಸೊ ಇದು ನಾನು 3-4 ಚಾನಲ್ ಈ ರೀತಿ ಬಂದಿರೋದು ಮಾನಿಟೈಸ್ ಮಾಡಿದ್ದೀನಿ. ಈಗ ಒಂದು ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ಬೇಕು ಅಂತ ಇಲ್ಲಿ ನಾನು ಆನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು, ವಿಲೇಜ್ ಕಲ್ಚರ್ ಟಾಕ್ ಅಂತ ಈ ಚಾನಲ್ ಇದೆ. ಸೊ ಒಮ್ಮೆ ವಿಸಿಟ್ ಮಾಡಿ ನೋಡಿ ನೀವು. ಈ ಚಾನಲ್ ಮೇಲೆ ಕಂಪ್ಲೀಟ್ಲಿ AI ವಾಯ್ಸ್ ಇದೆ. AI ವಾಯ್ಸ್ ಜನ್ರೇಟ್ ಮಾಡಿಕೊಂಡು ಈ ರೀತಿ ಕಂಟೆಂಟ್ ಇವರು ಅಪ್ಲೋಡ್ ಮಾಡ್ತಿದ್ದಾರೆ. ಸೊ 22 ಮಾತ್ರ ವೀಡಿಯೋಸ್ ಇದೆ. 2.6K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವರೆಲ್ಲ ಮುಂಚೆ ಟ್ರೈ ಮಾಡಿದರು ರೀಯೂಸ್ ಕಂಟೆಂಟ್ಗೆ. ಸೊ ಇಲ್ಲಿ ನಾನು ಅದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಅಪ್ಡೇಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಇವ್ರ ಚಾನಲ್ ಮೇಲೆ ನಾನು ಇಲ್ಲಿ ತೋರಿಸ್ತೀನಿ. ಅಪೀಲ್ ಹಾಕಿದ್ದೆ. ಅಪೀಲ್ ಯಾವಾಗ ಹಾಕಿದ್ದೆ ಅಂದರೆ ನವಂಬರ್ 16ನೇ ತಾರೀಕಿಗೆ ನಾನು ಬಂದು ಅಪೀಲ್ ಹಾಕಿದ್ದೆ. ಸೊ ಅಪೀಲ್ ವಿಡಿಯೋ ಇಲ್ಲಿದೆ. ಸೊ ಈ ಅಪೀಲ್ ವಿಡಿಯೋ ನಾನು ಅಪೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ಮಾನಿಟೈಸ್ ಆಗಿ ಬಂತು. ಸೊ ಮಾನಿಟೈಷನ್ ಇಲ್ಲಿ ನೋಡ್ಬೋದು ಆನ್ ಆಗಿದೆ. ಇಲ್ಲಿ ಮಾನಿಟೈಷನ್ ಸೆಕ್ಷನಲ್ಲಿ ತೋರಿಸ್ತೀನಿ ನಿಮಗೆ. ಈ ರೀತಿ ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಇಲ್ಲಿ ಇವರು ಇಲ್ಲಿ ಚಾನಲ್ ನೋಡ್ಬೋದು, ಯುವರ್ ಚಾನಲ್ ಈಸ್ ನಾಟ್ ಅಪ್ರೂವ್ಡ್ ಅಂತ ಇಲ್ಲಿದೆ. ಯಾವಾಗಂದರೆ ನವಂಬರ್ 16ನೇ ತಾರೀಕಿಗೆ ಇವರು ಮಾಡಿದ್ದಾರೆ, 7 days ಬಿಫೋರ್. ಸೊ ಆದರೂ ಇವರಿಗೆ ಮಾನಿಟೈಸ್ ಆಗಿರಲಿಲ್ಲ. ಸೊ ನಾಟ್ ಅಪ್ರೂವ್ಡ್ ಅಂತ ಬರ್ತಾಯಿತ್ತು. ಇಲ್ಲಿ ಅಕ್ಟೋಬರಲ್ಲೂ ಇಲ್ಲಿ ಟ್ರೈ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಕ್ಟೋಬರಲ್ಲಿ ಇಲ್ಲಿ ಹಾಕಿದರೂ ಸೇಮ್ ಪ್ರಾಬ್ಲಮ್ ಇವ್ರಿಗೆ ಬಂದಿದೆ. ಅಕ್ಟೋಬರ್ 8ನೇ ತಾರೀಕಿಗೆ ಇವ್ರು ಟ್ರೈ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆನೂ ಏನೋ ಟ್ರೈ ಮಾಡಿದಾರೋ ಏನೋ ಗೊತ್ತಿಲ್ಲ. ಸೊ ಈ ರೀತಿ ಎಲ್ಲ ಮಾಡಿ ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಗ್ತಾಯಿತ್ತು. ಸೊ ನನ್ನ ಹತ್ರ ಇವ್ರು ಬಂದಾಗ ನಾನು ಇವರಿಗೆ ಸ್ವಲ್ಪ ಹೇಳಿ ಏನೇನಿದೆ ಅದೆಲ್ಲ ನಾನು ಸ್ವತಃ ಇದನ್ನು ಅಪೀಲ್ ಮಾಡಿ ಹಾಕಿದ್ದೆ. ಸೊ ಇಲ್ಲಿ ನೋಡ್ಬೋದು, ಹಾಯ್ ವಿಲೇಜ್ ಕಲ್ಚರ್ ಟಾಕ್, ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಯುವರ್ ಚಾನಲ್ ಕ್ಯಾನ್ ನೌ ಮಾನಿಟೈಸ್ ಅಗೇನ್ ಅಂತ ಇಲ್ಲಿ ಬಂದಿದೆ. ಅವರ್ ಟೀಮ್ ಕೇರ್ಫುಲಿ ರಿವ್ಯೂಡ್ ಬೋತ್ ಯುವರ್ ಕಂಟೆಂಟ್ ಆ್ಯಂಡ್ ಯುವರ್ ವಿಡಿಯೋ ಅಪೀಲ್. ಯುವರ್ ಅಪೀಲ್ ಹೆಲ್ಪ್ಡ್ us to better understand how you create your videos, your content strategy and your channel's brand. Thanks for submitting an appeal and for your patience while we reviewed it ಅಂತ ಈ ರೀತಿ ಒಂದು ಮೆಸೇಜ್ ಬಂದಿದೆ. ಸೊ ಈಗ ಈ ಚಾನಲ್ ಏನಿದೆ ಮಾನಿಟೈಸ್ ಆಗಿದೆ. ಸೊ ಈ ರೀತಿ ಕಂಟೆಂಟ್ ಮೇಲೆ ನೀವು ಚಾನಲ್ ಮೇಲೆ ಕೆಲಸ ಮಾಡಿದರೆ ಆಗ್ತಾಯಿದೆ, ಮಾನಿಟೈಸೇಷನ್ ಆಗ್ತಾಯಿದೆ. ಸೊ ನಾನಿಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, AI ವಾಯ್ಸ್ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ವಿಡಿಯೋ ಇದೆ. ಸೊ ಈ ವಿಡಿಯೋದಲ್ಲಿ ನಾವು AI ವಾಯ್ಸ್ ಜನ್ರೇಟ್ ಮಾಡೋದು ಹೇಗೆಂದರೆ, ರಿಯಲಿಸ್ಟಿಕ್ಕಾಗಿ AI ವಾಯ್ಸನ್ನು ನೀವು ಇಲ್ಲಿ ಜನ್ರೇಟ್ ಮಾಡಿಕೊಂಡು ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಸೊ ಚಾನಲ್ ಮಾನಿಟೈಸ್ ಆಗ್ತಿದೆ. ಸೊ ಈ ರೀತಿ ಏನಾದರೂ ಬೇಕು ಅಂದರೆ ಹೇಳಿ. ಸೊ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ರೀತಿ ಸಮಸ್ಯೆ ಆಗಿದೆ ಅಂದರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಚಾನಲ್ ಮೇಲೆ ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ, ಅಥವಾ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಅದರಲ್ಲಿ ನಂಬರ್ ಇದೆ. ನೀವು ಚಾನಲ್ ಮೇಲೆ ಹೋದರೆ ಇಲ್ಲಿ ಚಾನಲ್ ಓಪನ್ ಆಗುತ್ತೆ. ಚಾನಲ್ ಓಪನ್ ಆದ ಡಿಸ್ಕ್ರಿಪ್ಷನ್ ಈಗ ದಿನ ಹಲವಾರು ಜನ ಯೂಟ್ಯೂಬ್ ಸೊ ಚಾನಲ್ ಮೇಲೆ ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ನಾನು ಸರ್ವಿಸ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಚಾರ್ಜಸ್ ಎಲ್ಲ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನಂಬರ್ ಕೊಟ್ಟಿದ್ದೀನಿ. ಬೇಕು ಅನ್ನೋರು ಸಂಪರ್ಕಿಸಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು. ಸೊ ಈ ರೀತಿ ಚಾನಲ್ಸ್ ಎಲ್ಲ ಮಾನಿಟೈಸ್ ಆಗ್ತಾಯಿದೆ. ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಆದಷ್ಟು ಇದೇ ರೀತಿ ಕಂಟಿನ್ಯೂಸ್ಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಚೇಂಜಸ್ ತರಬೇಕು. ಒಂದೇ ರೀತಿ ಕಂಟೆಂಟ್ ಹಾಕಲಿಕ್ಕೆ ಹೋಗಬೇಡಿ. ಆದಷ್ಟು ಟ್ರೈ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ. ಸೊ ಅದರಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.